ರಾಜ್ಯದಲ್ಲಿ ಹಾಲಿನ ದರ ಏರಿಕೆಯ ವಿಚಾರ ಎಚ್.ಡಿ. ಕುಮಾರಸ್ವಾಮಿ ಅವರ ನಂತರ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ಈ ನಿಲುವನ್ನ ಟೀಕಿಸುವಂತಹ ಕೆಲಸ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಅಂದ್ರೆ ಕಳ್ಳರ ಪಾರ್ಟಿ ಅಂತ ಹೇಳಿ ವಾಗ್ಪ್ರಹಾರ ನಡೆಸಿದ್ದಾರೆ. ಸರ್ಕಾರ ರೈತರಿಗೆ ಪ್ರೋತ್ಸಾಹ ಧನವನ್ನ ಬಂದ್ ಮಾಡಿದ್ದಾರೆ. ಕಾಂಗ್ರೆಸ್ ಬಂದಾಗಿನಿಂದ ಪ್ರೋತ್ಸಾಹ ಧನ ರಾಜ್ಯದ ರೈತರಿಗೆ ಸಿಗ್ತಾ ಇಲ್ಲ. ಇದೀಗ ರೈತರ ಕಾರಣವನ್ನ ಹೇಳಿ ಹಾಲಿನ ದರವನ್ನ ಹೆಚ್ಚಳ ಮಾಡ್ತಿದ್ದಾರೆ ಇವರು. ಅದು ರೈತರಿಗೆ ಕೊಡ್ತಾರೋ ಇಲ್ವೋ ಅನ್ನೋದೇ ಡೌಟ್ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹಾಲಿನ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಹೀಗೆ. ರೈತರಿಗೆ ಏನು ಸನ್ಮಾನ್ಯ ಯಡಿಯೂರಪ್ಪನವರು ಕೊಡ್ತಾ ಇದ್ರು, ಅದು ಸರ್ಕಾರದ ವ್ಯವಸ್ಥೆ ಒಳಗೆ ಕೊಡ್ತಾ ಇದ್ರು, ಇಲ್ಲ ಇದ್ದ ರೇಟ್ನಲ್ಲೇ ಮ್ಯಾನೇಜ್ ಮಾಡಿ ಕೊಡ್ತಾ ಇದ್ರು. ಇವ್ರ ಕಾಲದಲ್ಲಿ ಭ್ರಷ್ಟಾಚಾರ, ದುರಾಡಳಿತ ಮತ್ತು ಇವರಿಗೆ ಒಟ್ಟಾರೆ ದುಡ್ಡು ಇಲ್ಲದೇ ಇರೋದರಿಂದ ಬೋಗಸ್ ಗ್ಯಾರಂಟಿ ಹೆಸರಿನೊಳಗೆ ಖಜಾನೆಯನ್ನು ಬರೀದು ಮಾಡಿರೋದ್ರಿಂದ ಇವರು ಜನರ ಕಡೆ ವಸೂಲಿ ಮಾಡಿ ಈಗ ಆಲ್ರೆಡಿ ರೇಟ್ ಜಾಸ್ತಿ ಮಾಡಿದ್ದಾರೆ. ಒಂದು ಸರ್ತೆ ಇವ್ರು ಬಂದ ಮೇಲೆ ಅದು ಮೂರನೇ ಸರ್ತೆ ರೇಟ್ ಜಾಸ್ತಿ ಮಾಡೋದು. ಈಗ ಮತ್ತೆ ಅದನ್ನು ಮಾಡಿ ರೈತರ ಹೆಸರಿನಲ್ಲಿ ಹೇಳೋದು, ಆಮೇಲೆ 2 ತಿಂಗಳಾದಮೇಲೆ ರೈತರಿಗೂ ಬಂದ್ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ದಿವಾಳಿ ಇದ್ದಿದೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತದೆ. ಇದನ್ನು ನಾವು ತೀವ್ರವಾಗಿ ನಾನು ಮತ್ತು ನಮ್ಮ ಪಕ್ಷ ವಿರೋಧ ಮಾಡ್ತೀವಿ. ನಾವು ರೈತರಿಗೆ ಏನು ಸನ್ಮಾನ್ಯ ಯಡಿಯೂರಪ್ಪನವರು ಕೊಡ್ತಾ ಇದ್ರು, ಅದು ಸರ್ಕಾರದ ವ್ಯವಸ್ಥೆ ಒಳಗೆ ಕೊಡ್ತಾ ಇದ್ರು, ಇಲ್ಲ ಇದ್ದ ರೇಟ್ನಲ್ಲೇ